ಈ ಪವಿತ್ರವಾದ ತಿಂಗಳು ನಾವು ಒಳಿತುಗಳ ಮೂಲಕ ಸಮೃದ್ಧಿಗೊಳಿಸಬೇಕು, ಒಳ್ಳೆ ಕಾರ್ಯಗಳ ಮೂಲಕ ಸಮೃದ್ಧಿಗೊಳಿಸಬೇಕು, ಒಳ್ಳೆಯ ತೀರ್ಮಾನಗಳ ಮೂಲಕ ನಾವು ಸಮೃದ್ಧಿಗೊಳಿಸಬೇಕು. ಹಲವಾರು ಪ್ರವಾದಿಗಳಿಗೆ ಈ ತಿಂಗಳಲ್ಲಿ ದೊಡ್ಡ ಫತಹ್ ಲಭಿಸಿದೆ. ಇಬ್ರಾಹಿಂ ನಬಿ ಅಲೈಹಿ ಸಲಾತು ವಸ್ಸಲಾಂ ರವರನ್ನು ಅಲ್ಲಿ ನಮ್ರೂದ್ ಎಂದು ಕರೆಯಲ್ಪಡುವ ದುಷ್ಟ ದೊಡ್ಡ ಅಗ್ನಿಜ್ವಾಲೆಯನ್ನುಂಟು ಮಾಡಿ ಅದಕ್ಕೆ ಹಾಕಿಬಿಟ್ಟ. ಆ ಸಮಯದಲ್ಲಿ ಅಲ್ಲಾಹನು ಆ ಅಗ್ನಿಜ್ವಾಲೆಯೊಂದಿಗೆ ಹೇಳಿದ್ದು ಕುರ್ಆನ್ ಹೇಳುತ್ತಾ ಇದೆ, ಕುಲ್ನಾ ಯಾ ನಾರು ಕೂನಿ ಬರ್ದಂ ವ ಸಲಾಮನ್ ಅಲಾ ಇಬ್ರಾಹಿಂ. ಇಬ್ರಾಹಿಂ ನಬಿ ಅಲೈಹಿ ಸಲಾತು ವಸ್ಸಲಾಂ ರವರಿಗೆ ನೀನು ಒಳ್ಳೆಯ ತಂಪರಗಬೇಕು, ಒಳ್ಳೆಯ ಏರ್ ಕಂಡೀಷನ್ ಆಗಬೇಕು. ಆ ಸಮಯದಲ್ಲಿ ಅವರಿಗೆ ಅಗ್ನಿಜ್ವಾಲೆಯ ಒಳಗೆ ಕೂಡ ಸಲಾಮತ್ ಲಭಿಸಿದ್ದು ಈ ಮೊಹರ್ರಂ 10ರಲ್ಲಿ ಒಂದು ಚರಿತ್ರೆಯಲ್ಲಿದೆ. ಮೀನಿನ ಹೊಟ್ಟೆಯಲ್ಲಿದ್ದು ಅದರ ನಂತರ ಅದರಿಂದ ರಕ್ಷೆ ಹೊಂದಿದ ಯೂನುಸ್ ನಬಿ ಅಲೈಹಿ ಸಲಾತು ವಸ್ಸಲಾಂ ರವರಿಗೆ ಸಲಾಮತ್ ಲಭಿಸಿದ್ದು ಈ ಮೊಹರ್ರಂ 10ರಂದಾಗಿದೆ ಎಂದು ಚರಿತ್ರೆಯಲ್ಲಿ ಕಾಣುತ್ತಾ ಇದೆ. ಮಾತ್ರವಲ್ಲ, ಯೂಸುಫ್ ನಬಿ ಅಲೈಹಿ ಸಲಾತು ವಸ್ಸಲಾಂ ಜೈಲಿಗೆ ಹಾಕಲ್ಪಟ್ಟದ್ದು ನಾವು ಚರಿತ್ರೆಯಲ್ಲಿ ಕಂಡಿದ್ದೇವೆ. ದೊಡ್ಡ ಚರಿತ್ರೆಗಳಾಗಿವೆ ಇದೆಲ್ಲವೂ ಕೂಡ. ಅದರಿಂದ ವಿಮೋಚನೆಯನ್ನು ಪಡೆದದ್ದು ಕೂಡ ಮೊಹರ್ರಂ 10ರಂದು ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಅವರ ತಂದೆಯಾಗಿರುವ ಯಾಕೂಬ್ ನಬಿ ಅಲೈಹಿ ಸಲಾತು ವಸ್ಸಲಾಂ ತನ್ನ ಮಗನಾದ ಯೂಸುಫ್ ನಬಿ ಅಲೈಹಿ ಸಲಾತು ವಸ್ಸಲಾಂ ರವರನ್ನು ಕಾಣದೇ ಇದ್ದಾಗ ಅತ್ತು ಕಣ್ಣೀರು ಹರಿದು ಕೊನೆಗೆ ಕಣ್ಣಿನ ದೃಷ್ಟಿ ಸಾಮರ್ಥ್ಯವು ಕೂಡ ಕಳಕೊಂಡು ಹಲವಾರು ವರ್ಷಗಳ ಕಾಲ ಆ ರೀತಿ ಬದುಕಿದ್ದು, ನಂತರ ಮರಳಿ ದೃಷ್ಟಿ ಸಾಮರ್ಥ್ಯ ಲಭಿಸಿದ್ದು ಕೂಡ ಈ ಮೊಹರ್ರಂ 10ರಂದು ಎಂದು ಚರಿತ್ರೆಯಲ್ಲಿ ಕಾಣುತ್ತಾ ಇದೆ. ಮಾತ್ರವಲ್ಲ, ಒಂದು ನಿಷೇಧಿತ ಹಣ್ಣು ತಿಂದ ಕಾರಣ ಸ್ವರ್ಗದಿಂದ ದೂರ ಸರಿಯಲ್ಪಟ್ಟ ಮಹಾನರಾದ ಆದಮ್ ನಬಿ ಅಲೈಹಿ ಸಲಾತು ವಸ್ಸಲಾಂ ಮತ್ತು ಹವ್ವ ಎಂಬ ದಂಪತಿಗಳು ಅರಫಾ ಎಂದು ಕರೆಯಲ್ಪಡುವ ಇತಿಹಾಸ ಪ್ರಸಿದ್ಧವಾದ ಭೂಮಿಯಲ್ಲಿ ಪರಸ್ಪರ ಒಟ್ಟಾಗಿದ್ದು ಈ ಮೊಹರ್ರಂ 10ರಂದಾಗಿದೆ ಎಂದು ಚರಿತ್ರೆಯಲ್ಲಿ ಕಾಣುತ್ತಾ ಇದೆ. ಈ ರೀತಿ ಇಸ್ಲಾಮಿನ ಇತಿಹಾಸದಲ್ಲಿ ಮರೆಯಲು ಸಾಧ್ಯವಿಲ್ಲದ ಹಲವಾರು ಅದ್ಭುತ ಕ್ಷಣಗಳಿಗೆ ಸಾಕ್ಷಿಯಾದ ಒಂದು ಸುಂದರವಾದ ದಿನವಾಗಿದೆ ಈ ಮೊಹರ್ರಂ 10. ಮೊಹರ್ರಂ 10 ಹಲವಾರು ಸ್ಮರಣೆಗಳಿಗೆ, ಹಲವಾರು ಫತಹಗಳಿಗೆ ಸಾಕ್ಷಿಯಾಗಿದೆ. ಆ ರೀತಿ ಕರ್ಬಲಾದಂಥ ಹಲವಾರು ದುಃಖ ಘಟನೆಗಳಿಗೂ ಕೂಡ ಕಾರಣವಾಗಿದ್ದು ನಾವು ಚರಿತ್ರೆಯಲ್ಲಿ ಕಂಡಿದ್ದೇವೆ.